ಬಂಗಾರ ಅನ್ನುವಂಥದ್ದು ಬಲು ಭಾರ ಆಗ್ಬಿಟ್ಟಿದೆ. ಖರೀದಿ ಆಸೆ ಬೇಡವೇ ಬೇಡ ಅನ್ನುತ್ತಾ ಇದ್ದಾರೆ ಜನ. ಚಿನ್ನ ಬೇಕೇ, ಚಿನ್ನ ಈಗ ಖರೀದಿ ಮಾಡಬೇಕೆ ಅಂತ ಅಂದರೆ ಕೊಡುವಂಥ ಸಜೆಷನ್ನು ಚಿನ್ನ ಸದ್ಯದ ಮಟ್ಟಿಗೆ ಖರೀದಿ ಮಾಡಲೇಬೇಡನ್ನ ಅನ್ನುವಂಥ ನಿಟ್ಟಿನಲ್ಲಿ. ಚಿನ್ನ ಬೇಕು, ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದರೆ ಸದ್ಯದ ಮಟ್ಟಿಗೆ ಇದರಿಂದ ದೂರ ಉಳಿಯೋದು ಒಳಿತು ಅಂತ. ಯಾಕಂದರೆ ಮತ್ತೆ ಆಕಾಶದೆತ್ತರಕ್ಕೆ ಹಾರಿತು ಚಿನ್ನದ ಬೆಲೆ. 2 ತಿಂಗಳಲ್ಲೇ ಗರಿಷ್ಠ ಬೆಲೆಗೇರಿದ ಚಿನ್ನದ ದರ. ಚಿನ್ನಕ್ಕೆ 1,55,000 ರೂಪಾಯಿ ಮತ್ತು ಬೆಳ್ಳಿ 2,55,000 ಕೆಜಿ. ಒಂದೇ ದಿನ 3,000 ರೂಪಾಯಿ ಜಂಪ್ ಆದ ಬಂಗಾರ. ಇದೀಗ ಬೆಳ್ಳಿ ಬೆಲೆಯು 10,000 ರೂಪಾಯಿ ಜಂಪ್ ಆಗಿದೆ. ಚಿನ್ನ ಬೆಳ್ಳಿ ದರದಲ್ಲಿ ಆಗಸ್ಟ್ 2ನೇ ವಾರವೂ ಕೂಡ ಭಾರಿ ಏರಿಕೆ. ಒಂದೇ ದಿನ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 3,160 ಏರಿಕೆ. ನಾನಾ ನೀನಾ ಎಂದು ಬೆಳ್ಳಿ ಬಂಗಾರ ಬೆಲೆ ಏರಿಕೆ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಸದ್ಯಕ್ಕೆ ಬೆಳ್ಳಿ ಹಾಗೂ ಬಂಗಾರದ ಬೆಲೆ ಎಷ್ಟಿದೆ ಗೊತ್ತಾ? ಹಾಗಾದ್ರೆ ಯಾವಾಗ ಮತ್ತೆ ಬೆಲೆ ಇಳಿಕೆ ಆಗುತ್ತೆ ಗೊತ್ತಾ? ಇಳಿಕೆ ಆಗುತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಚಿನ್ನದ ಬೆಲೆ ಏರಿಕೆ. ಚಿನ್ನ 24 ಕ್ಯಾರೆಟ್ ಚಿನ್ನ 1 ಗ್ರಾಂ ಬೆಲೆ 14,220. ಇಂದಿನ ಹೆಚ್ಚಳ 290 ರೂಪಾಯಿ. 10 ಗ್ರಾಂ ಬೆಲೆ 10 ಗ್ರಾಮು 1,42,200 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನ ಇದು. ಚಿನ್ನದ ಬೆಲೆ ಸದ್ಯಕ್ಕೆ ಇರುವಂಥದ್ದು. ಇನ್ನು 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 15,513. ಇಂದಿನ ಹೆಚ್ಚಳ ಆಗಿರೋದು 316 ರೂಪಾಯಿ. 10 ಗ್ರಾಂ ಬೆಲೆ 1,55,130 ರೂಪಾಯಿ. 24 ಕ್ಯಾರೆಟ್ ಚಿನ್ನದ ಬೆಲೆ ಇರುವಂಥದ್ದು ಈಗ ಸದ್ಯಕ್ಕೆ. ಸೊ ಹೀಗಾಗಿ ಇನ್ನೇನಪ್ಪ ಇಳಿದ್ಬಿಡುತ್ತೆ ಬಂಗಾರ ಬೆಲೆ ಅಂತ. ಯಾಕಂದರೆ ಇತ್ತೀಚೆಗೆ ಈಗಷ್ಟು ರೀಸೆಂಟ್ ಆಗಿ ಚಿನ್ನದ ಬೆಲೆ ಇಳಿಕೆಯನ್ನು ಕಾಣಿಸಿತ್ತು. ಹಾಗಾಗಿ 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 11,635 ರೂಪಾಯಿ. ಇಂದಿನ ಹೆಚ್ಚಳ 237 ರೂಪಾಯಿ. 10 ಗ್ರಾಮ್ಗೆ 1,16,350 ರೂಪಾಯಿ. 10 ಗ್ರಾಮ್ ಬಂಗಾರಕ್ಕೆ 18 ಕ್ಯಾರೆಟ್. ಸೊ ಹೀಗಾಗಿ ಸದ್ಯಕ್ಕೆ ಚಿನ್ನದ ಸವಾಸ ಬೇಡ ಅಂತ ಜನ ದೂರ ಉಳಿತಾ ಇದ್ದಾರೆ. ಬಟ್ ನಾನು ನೋಡಿದ್ರು ಕೂಡ ಈ ಗೋಲ್ಡ್ ಶಾಪ್ಗಳಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ. ಎಷ್ಟೇ ರೇಟ್ ಹೆಚ್ಚಾದರೂ ಕೂಡ ಜನ ಮಾತ್ರ ಕಡಿಮೆ ಆಗೋದಿಲ್ಲ. ಹಾಗಾಗಿ ಬೇಡಿಕೆ ಹೆಚ್ಚಾಗೋದ್ರಿಂದ ಯಾವಾಗ ಬೇಕಾವಾಗ ಏರಿಕೆ ಕಾಣಿಸುತ್ತೆ, ಯಾವಾಗ ಬೇಕಾವಾಗ ಇಳಿಕೆ ಕಾಣಿಸುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಗ್ಲೋಬಲ್ ಲೆವೆಲಲ್ಲಿ ಆದಂಥ ಬದಲಾವಣೆ, ಷೇರುಪೇಟೆಯಲ್ಲಿ ಆದಂಥ ಬದಲಾವಣೆಗಳು ಇವೆಲ್ಲವುದರಿಂದ ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಹೆಚ್ಚಳ ಕಾಣಿಸ್ತಾ ಇದೆ. ಯಾವಾಗ ಇಳಿಕೆ ಕಾಣಿಸುತ್ತೋ ಗೊತ್ತಿಲ್ಲ. ದಿಢೀರಂತ ಇಳಿಯುತ್ತೆ, ದಿಢೀರಂತ ಏರಿಕೆ ಆಗುತ್ತೆ. ಹಾವು ಏನಿಯ ಆಟ. ಸೊ ಹಾಗಾಗಿ ಸದ್ಯಕ್ಕೆ ಬೆಲೆ ಏರಿಕೆ ಕಾಣಿಸ್ತಾ ಇದೆ.